ನಮಸ್ಕಾರ, ಎಜುನಿಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಇವತ್ತು ಬೆಳಗ್ಗೆ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ದಿಢೀರ್ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ರು. ಹೌದು, ಈ ಸಂದರ್ಭದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಒಂದು 2-3 ವಿಚಾರಗಳ ಬಗ್ಗೆ ಕೂಡ ಅವರು ಮಾತಾಡಿದ್ರು. ನಾನು ನಿನ್ನೆ ಅಲ್ಲ ಮೊನ್ನೆ ಅಷ್ಟೇ ನಿಮಗೊಂದು ವಿಡಿಯೋ ಮೂಲಕ ತಲುಪಿಸಿದ್ದೆ. ಏನು ಅಂತಂದ್ರೆ, ಮಾನ್ಯ ಸ್ವತಃ ಶಿಕ್ಷಣ ಸಚಿವರೇ ಹೇಳಿದ್ರು. ಏನು ಅಂದ್ರೆ 16,500 ಶಿಕ್ಷಕರನ್ನ ನಾವು ಈ ಒಳ ಮೀಸಲಾತಿ ಜಾರಿಯಾದ ತಕ್ಷಣವೇ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ. ಅದರಲ್ಲಿ 5,000 ಕಲ್ಯಾಣ ಕರ್ನಾಟಕ, 5,000 ನಾನ್ ಕಲ್ಯಾಣ ಕರ್ನಾಟಕ ಮತ್ತೆ 6,500 ಏಡೆಡ್ ಶಾಲಾ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತೀವಿ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಸ್ವತಃ ಸಚಿವರೇ ಹಂಚಿಕೊಂಡಿದ್ರು. ಇವತ್ತು ಬೆಳಗ್ಗೆ ನಡೆದಂತಹ ಈ ದಿಢೀರ್ ಸುದ್ದಿಗೋಷ್ಠಿಯಲ್ಲಿ ಆ ಸಂಖ್ಯೆ 18,000ಕ್ಕೆ ಏರಿಕೆಯಾಗಿದೆ. ವಿಶೇಷವಾಗಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, 18,000 ಶಿಕ್ಷಕರ ಫೈಲ್ ರೆಡಿ ಇದೆ, ಇಮಿಡಿಯೇಟ್ಲಿ ಒಳ ಮೀಸಲಾತಿ ಬಂದ ತಕ್ಷಣ ನಾನು ಅದನ್ನ ಜಾರಿ ಮಾಡ್ತೀನಿ ಅಂತ ಸ್ವತಃ ಅವರೇ ಹೇಳಿದ್ದಾರೆ ಸಚಿವರೇ. ಸೊ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೂಡ ನಾನು ನಿಮ್ಗೆ ಲೈವ್ ಆಗಿನೇ ಕೇಳಿಸ್ಬಿಡ್ತೀನಿ. ಸೊ ನೋಡೋಣ ಅದು ಏನಿದೆ ಅಂತ ಹೇಳಿ. ಅವರು ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ನೀವೇ ಕೇಳಿ. ಆ ವಿಚಾರದಲ್ಲಿ ಇದ್ದಾರೆ, ಅವರು ಕೂಡ ಸ್ವಲ್ಪ ಈ ವಿಚಾರದಲ್ಲಿ ಸಹಾಯ ಮಾಡಬೇಕಾ. ಇಲ್ಲ, 51,000 ತಗೊಂಡಾಯ್ತು. ಇಡೀ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಹೈಯೆಸ್ಟ್ ತಗೊಂಡೆ. ಅನಿವಾರ್ಯವಾಗಿ ನನಗೆ ಇದೊಂದಾಗ್ಬಿಟ್ರೆ, ಅದು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ರಿಪೋರ್ಟ್ ಬಂದ್ರೆ, ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಹೈಯೆಸ್ಟ್ ಅಟ್ ಎ ಟೈಮ್ 15,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ಗೆ ಫೈಲ್ ರೆಡಿ ಇದೆ. ಕ್ಯಾಟಗರಿ ಬಂದ ತಕ್ಷಣ ಸೈನ್ ಮಾಡಿ ಕಳಿಸ್ಬಿಡ್ತೀವಿ. ಆಮೇಲೆ ಒಂದು 5-6 ತಿಂಗಳಲ್ಲಿ ರೆಗ್ಯುಲರ್ ಅಪಾಯಿಂಟ್ಮೆಂಟ್. ಗೆಸ್ಟ್ ಟೀಚರ್ಸ್ ಆಲ್ಸೋ ಆರ್ ಗುಡ್, ಅವ್ರಿಗೂ ನಾಮ್ಸ್ ಇದೆ, ಅವರೇನು ಬ್ಯಾಡ್ ಟೀಚರ್ಸ್ ಅಲ್ಲ. ಬಟ್ ಅನಿವಾರ್ಯವಾಗಿ ಪರ್ಮನೆಂಟ್ ಟೀಚರ್ಸ್ ಆರ್ ಕರೆಕ್ಟ್. 50,000 ಚಿಲ್ಡ್ರೆ ಖಾಲಿ ಇಟ್ಕೊಂಡು ನಾನು ಅನಿವಾರ್ಯವಾಗಿ ಗೆಸ್ಟ್ ಟೀಚರ್ಸ್, ಅದೇ ಗೆಸ್ಟ್ ಡಾಕ್ಟರ್ಸ್ ಬರಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು, ಬೇರೆದಕ್ಕೆ. ಸೊ ಆತ್ಮೀಯರೇ, ಕೇಳಿದ್ರಿಲ್ಲ, ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ 18,000 ಶಿಕ್ಷಕರ ನೇಮಕಾತಿಯ ಫೈಲ್ ರೆಡಿ ಇದೆ, ಅದಕ್ಕೆ ಸೈನ್ ಮಾಡೋದು ಮಾತ್ರ ಬಾಕಿ ಇದೆ ಅಂತ ಹೇಳಿ. ಬಟ್ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅವರು ಪ್ರತಿದಿನ ಒಂದೊಂದು ಸಂಖ್ಯೆ ಹೇಳ್ತಾರೆ. ಒಮ್ಮೆ 20,000 ಅಂತಾರೆ, ಒಮ್ಮೆ 17,000 ಅಂತಾರೆ, ಒಮ್ಮೆ 10,000 ಅಂತಾರೆ, ಒಮ್ಮೆ 18 ಅಂತಾರೆ, 16,500 ಅಂತಾರೆ. ಸೊ ಈ ಸಂಖ್ಯೆ ಏನಿದೆ ದಿನದಿಂದ ದಿನ ವ್ಯತ್ಯಾಸವಾಗ್ತಾನೆ ಹೋಗ್ತಾ ಇದೆ. ಅಂತಿಮವಾಗಿ ಅವರಿಗೂ ಗೊತ್ತಿಲ್ಲ ಎಷ್ಟು ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಕಾದ್ ನೋಡೋಣ ಎಷ್ಟು ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತೇಳಿ. ಬಟ್ ಇವತ್ತು ಹೇಳಿದ ಪ್ರಕಾರ 18,000 ಅಂತ ಹೇಳ್ತಾ ಇದ್ದಾರೆ. ಒಳ ಮೀಸಲಾತಿಯ ವರದಿ ಬಂದು ಅದು ಜಾರಿಯಾದ ನಂತರದ ಮಾತಿದೆ ಅಲ್ಲ, ಸೊ ಸದ್ಯಕ್ಕಲ್ಲ. ಸೊ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಏನು ಎಕ್ಸ್ಟೆನ್ಷನ್ ಆಗಿದೆ, ಆ ಸರ್ವೆ ಮುಗಿದ ನಂತರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಸಮಿತಿ ಮತ್ತೊಮ್ಮೆ ಪರಿಶೀಲನೆಯನ್ನು ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕು. ಸರ್ಕಾರ ಅದನ್ನ ನೋಡಿ ಅಂತಿಮವಾಗಿ ಅದನ್ನು ಜಾರಿಗೆ ತಂದ ನಂತರ ಇದೆಲ್ಲ ಆಗುವಂಥದ್ದು. ಸೊ 18,000 ಅಂತ ಹೇಳ್ತಾ ಇದ್ರೆ, ಕಾದ್ ನೋಡೋಣ ಎಷ್ಟಾಗುತ್ತೆ ಏನು ಅನ್ನುವಂಥದ್ದನ್ನ. ಸೊ ಇವತ್ತು ಬೆಳಗ್ಗೆ ನಡೆದಂತಹ ಸುದ್ದಿಗೋಷ್ಠಿಯ ಮಾಹಿತಿ ಇದಾಗಿತ್ತು. ಇದನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ನಿಮಗಿದ್ರ ಬಗ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.